ದಯಮಾಡಿ ಎಲ್ಲರೂ ಬೆಳೆದು ಕೊಡ್ರಿ, ಯಾರು ಮಾತಾಡಬಾರದು. ನಮ್ಮೆಲ್ಲರ ದೊಡ್ಡ ಭಾಗ್ಯ ಸ್ವಾಮಿಗಳವರು ಇಲ್ಲಿ ಆಗಮಿಸಿ ನಮ್ಮೆಲ್ಲರನ್ನ ಅನುಗ್ರಹಿಸ್ತಾ ಇದ್ದಾರೆ. ನೀವು ಹಯಗ್ರೀವ ದೇವರ ಪೂಜೆ ಮಾಡಿದ ಸರ್ವಪೂರ್ಣ ಸಾರ್ಥಕವಾಗಿದೆ. ಸ್ವಾಮಿಗಳವರು ಈಗ ನಿಮ್ಮೆಲ್ಲರಿಂದ ಹಯಗ್ರೀವ ದೇವರ ಸ್ತೋತ್ರವನ್ನು ಹೇಳಿಸ್ತಾರೆ. ನೀವೆಲ್ಲ ಅದನ್ನು ಹೇಳಬೇಕು, ದಿನನಿತ್ಯ ಅದನ್ನು ಮನೆಯಲ್ಲಿ ಪಾರಾಯಣವನ್ನು ಮಾಡಬೇಕು. ಉತ್ತಮವಾದ ವಿದ್ಯೆಯನ್ನು ಧಾರೆ ಎರೆದು ಅನುಗ್ರಹ ಮಾಡುವಂತಹ ದೇವರು. ಯಾವುದೇ ತರಹದ ವಿಘ್ನಗಳು ಬರದೇ ಇರುವ ಹಾಗೆ ವಿದ್ಯೆಯ ಮಾರ್ಗದಲ್ಲಿ ನಿರಾತಂಕವಾಗಿ ಉತ್ತಮವಾದ ಉನ್ನತಿಯಾಗುವ ರೀತಿಯಲ್ಲಿ ನಾವು ಸಾಗುವುದಕ್ಕೆ ಹಯಗ್ರೀವ ದೇವರ ಅನುಗ್ರಹ ಇದು ಕಾರಣ. ಯಾವ ಶ್ರಮ ಇಲ್ಲದೆ, ಆಯಾಸ ಇಲ್ಲದೆ, ಉತ್ಸಾಹದಿಂದ ವಿದ್ಯಾವಂತರಾಗುವುದಕ್ಕೆ, ಅದರಲ್ಲಿಯೂ ವಿಶೇಷವಾಗಿ ಧಾರ್ಮಿಕವಾದ ರೀತಿಯಲ್ಲಿ, ಆಧ್ಯಾತ್ಮಿಕವಾದ ರೀತಿಯಲ್ಲಿಯೂ ಕೂಡ ಉತ್ತಮವಾದ ಜ್ಞಾನವನ್ನು ಪಡೆಯುವುದಕ್ಕೆ ಹಯಗ್ರೀವ ದೇವರ ಅನುಗ್ರಹ. ಲೌಕಿಕವಾದ ವಿದ್ಯೆಯನ್ನು ಪಡೆಯುವುದಕ್ಕೂ ಸರಿ, ಪ್ರಧಾನವಾಗಿ ಆಧ್ಯಾತ್ಮಿಕ ವಿದ್ಯೆಯನ್ನು ಪಡೆಯುವುದಕ್ಕೂ ಅವರ ಅನುಗ್ರಹವನ್ನು ಪಡೆದು ಎಲ್ಲ ಮಕ್ಕಳು ನಿತ್ಯದಲ್ಲಿ ಹಯಗ್ರೀವ ದೇವರ ಸ್ತೋತ್ರವನ್ನು ಹೇಳಿ ಮನೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡೇ ಶಾಲೆಗೆ ಹೋಗಬೇಕು. ಬಂದ ಮೇಲೂ ಮತ್ತೆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಹೋಮ್ವರ್ಕ್ಗಳನ್ನು ಮಾಡಿ. ಈಗ ನೀವೇನು ಅಧ್ಯಯನದಲ್ಲಿ ಪ್ರಗತಿಯನ್ನು ಪಡೆದಿದ್ದೀರೋ ಇದಕ್ಕಿಂತ 10 ಪಟ್ಟು 100 ಪಟ್ಟು ಹೆಚ್ಚಿನ ಪ್ರಗತಿಯನ್ನು ನೀವೆಲ್ಲ ಪಡೆಯುವುದಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಲ್ಲಿ ಈ ಸ್ತೋತ್ರವನ್ನು ಎಲ್ಲರೂ ಕೂಡ ನಿತ್ಯದಲ್ಲಿ ಹೇಳಬೇಕು. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋಮದೆ, ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋಮದೆ, ತಸ್ಯ ನಿಸ್ಸರತೆ ವಾಣಿ ಜನ್ಮಕನ್ಯಾ ಪ್ರವಾಹವತ್, ಜನ್ನುಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ, ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ. ನರಂ ಮುಂಚಂತಿ ಪಾಪಾನಿ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ, ದರಿದ್ರವಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋಧ್ವನಿಃ, ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋಧ್ವನಿಃ. ವಿಶೋಭತೆ ಚ ವೈಕುಂಠ ಶೋಭತೆ ಚ ವೈಕುಂಠ, ಕವಾಟೋದ್ಘಾಟನಕ್ಷಮಃ, ಪ್ರವಾಟೋ ವಾಟಧಕ್ಷಮಂ. ಲೋಕತ್ರಯಮಿದಂ ಪುಣ್ಯಂ ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವಪದಾಂಕಿತಂ, ಹಯಗ್ರೀವಪದಾಂಕಿತಂ. ವಾದಿರಾಜಯತಿ ಪ್ರೋಕ್ತಂ, ವಾದಿರಾಜಯತಿ ಪ್ರೋಕ್ತಂ. ಪಠತಾಂ ಸಂಪದಾಂ ಪದಂ, ಪಠತಾಂ ಸಂಪದಾ ಪದಂ.
ಎಲ್ಲರೂ ಕೂಡ ನಿಂತಲ್ಲಿ ಈ ಸ್ತೋತ್ರವನ್ನು ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಬಾರಿ ಹೇಳಿ ಎಷ್ಟು ಒಂದು ಸಲ ಹೇಳಲೇಬೇಕು, 3 ಸಲ 5 ಸಲ ಹೆಚ್ಚು ಹೇಳುವುದಕ್ಕೆ